ರಬಕವಿ ಬನಹಟ್ಟಿಯಲ್ಲಿ ವ್ಯಕ್ತಿಯ ನಿಗೂಢ ಸಾವು. ರಬಕವಿ ಬನಹಟ್ಟಿಯಲ್ಲಿ 32 ವರ್ಷದ ವ್ಯಕ್ತಿಯ ಮೃತದೇಹ ಪತ್ತೆಯಾಗಿದೆ. ಮಂಗಳವಾರ ಪೇಟೆಯಲ್ಲಿ ಬೆಚ್ಚಿ ಬೀಳಿಸಿದ ಘಟನೆ. ವ್ಯಕ್ತಿಯ ಸಾವು ಹಲವು ಅನುಮಾನಗಳಿಗೆ ಎಡೆಮಾಡಿಕೊಡ್ತಾ ಇದೆ. ಸಾವಿನ ಕಾರಣ ಇನ್ನೂ ನಿಗೂಢವಾಗಿದೆ. ಮಂಗಳವಾರ ಪೇಟೆಯಲ್ಲಿ ಬೆಚ್ಚಿ ಬೀಳಿಸಿರುವ ಘಟನೆ ಇದು. ಪೊಲೀಸರು ತನಿಖೆಯನ್ನ ಕೈಗೊಂಡಿದ್ದಾರೆ. ತನಿಖೆಯಿಂದ ಸತ್ಯಾಂಶ ಹೊರಬೀಳಲಿದೆ. ಬಾಗಲಕೋಟೆ ಜಿಲ್ಲೆಯ ರಬಕವಿ ಬನಹಟ್ಟಿ ತಾಲೂಕಿನ ಮಂಗಳವಾರ ಪೇಟೆಯ ಶೇಗುಣಿಸಿ ಗಲ್ಲಿಯಲ್ಲಿ ವಾಸವಾಗಿದ್ದ ಉಮೇಶ್ ಸದಾಶಿವ ಹೊಂಡೇಕರ್ ನೇಣು ಬಿಗಿದುಕೊಂಡು ಆತ್ಮಹತ್ಯೆಗೆ ಶರಣಾಗಿರುವ ಘಟನೆ ನಡೆದಿದೆ. ಮೃತ ಉಮೇಶ್ ಅವರು ಬನಹಟ್ಟಿಯ ಸ್ವಾಮಿ ಆಸ್ಪತ್ರೆಯ ಸಮೀಪ ಎಗ್ ರೈಸ್ ಮಾರಾಟ ಮಾಡಿ ಜೀವನ ಸಾಗಿಸ್ತಾ ಇದ್ರು. ನಿನ್ನೆ ತಡರಾತ್ರಿ ಈ ಘಟನೆ ನಡೆದಿದ್ದು, ಇದೀಗ ವ್ಯಕ್ತಿಯ ಸಾವು ಹಲವು ಅನುಮಾನಗಳಿಗೆ ಎಡೆಮಾಡಿಕೊಡ್ತಾ ಇದೆ. ಘಟನೆ ತಿಳಿತಾ ಇದ್ದಂತೆ ರಬಕವಿ ಬನಹಟ್ಟಿ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು, ಪ್ರಕರಣ ದಾಖಲಿಸಿಕೊಂಡು ತನಿಖೆ ಮುಂದುವರೆಸಿದ್ದಾರೆ. ಸದ್ಯ ಮೃತದೇಹವನ್ನ ಮರಣೋತ್ತರ ಪರೀಕ್ಷೆಗಾಗಿ ಬನಹಟ್ಟಿಯ ಸಮುದಾಯ ಆರೋಗ್ಯ ಕೇಂದ್ರಕ್ಕೆ ರವಾನಿಸಲಾಗಿದೆ. ಆತ್ಮಹತ್ಯೆಗೆ ನಿಖರ ಕಾರಣ ಏನು ಅನ್ನೋದು ಇನ್ನೂ ತಿಳಿದು ಬಂದಿಲ್ಲ. ಪೊಲೀಸ್ ತನಿಖೆಯ ಬಳಿಕ ಹೆಚ್ಚಿನ ಮಾಹಿತಿ ಹೊರಬೀಳಲಿದೆ. ಪ್ರತಿನಿಧಿ ದಿಲೀಪ್ ಎಸ್ ಕಾಂಬ್ಳೆ, ಜಸ್ಟ್ ಕರ್ನಾಟಕ ಟಿವಿ, ಬಾಗಲಕೋಟೆ. ಸರ್, ತಮ್ಮ ಹೆಸರು? ಶಿವ ಗುರಪ್ಪ ಗುಂಡಿ, ಆದಿಬನಗಿರಿ ಸಮಾಜದ ಅಧ್ಯಕ್ಷರು. ಏನಾಗಿತ್ತು ಸರ್ ನಿನ್ನೆ? ಇದು ಅವ್ರಿಗೆ ಸ್ವಲ್ಪ ಮದುವೆ ಆಗಿಲ್ಲ ಅನ್ನುವಂಥದ್ದೊಂದು ಮಾನಸಿಕ ಅಸ್ವಸ್ಥತೆಯಿಂದ ಅವರು ಸುಸೈಡ್ ಮಾಡಿಕೊಳ್ಳಲು ಕಾರಣ ಆಯಿತು. ಎರಡನೇದು ಬಡತನ ಪರಿಸ್ಥಿತಿ. ತಂದೆ ತಾಯಿ ಸುಮಾರು ವರ್ಷಗಳ ಹಿಂದೆ ತೀರ್ಕೊಂಡಿದ್ರು. ಅವರು ಅವರ ಸೋದರ ಮಾವನ ಮನೆಯಲ್ಲಿದ್ದರು. ಇತ್ತೀಚೆಗೆ ಸ್ವಲ್ಪ ಜಾಸ್ತಿ ಕುಡಿಯೋದನ್ನು ಮಾಡಿದ್ದಕ್ಕಾಗಿ ಶರೀರದ ಸ್ಥಿರತೆ ಇರಲಿಲ್ಲ. ಮಾನಸಿಕ ಅಸ್ವಸ್ಥತೆಯಿಂದ ನಿನ್ನೆ ರಾತ್ರಿ ಅವರು ನೇಣಿಗೆ ಶರಣಾಗಿದ್ದಾರೆ. ಬಡತನ ಪರಿಸ್ಥಿತಿ ಅವರಿಗೆ ಮಾನಸಿಕ ವೇದನೆಯಿಂದ ಸುಸೈಡ್ ಮಾಡೋಕ್ಕೆ ಮುಖ್ಯ ಕಾರಣ ಅಂತ ಹೇಳ್ಬೋದು ರೀ. ಆಮೇಲೆ ಅವ್ರದ್ದು ಒಂದು ಈ ಬನಹಟ್ಟಿ ಮೇನ್ ರೋಡ್ನಲ್ಲಿ ಒಂದು ಎಗ್ ರೈಸ್ ಒಂದು ಹೋಟೆಲ್ ಇಟ್ಕೊಂಡು ನಡೆಸ್ತಾ ಇದ್ದ. ಈಗಿನ ಪರಿಸ್ಥಿತಿ ಒಳಗೆ ಅವೆಲ್ಲ ವ್ಯಾಪಾರ ಉದ್ಯೋಗಗಳು ಸರಿ ಇಲ್ಲದ ಕಾರಣ ಗಿರಾಕಿಗಳು ಬರೋದು ಕಡಿಮೆ, ಖರ್ಚು ಹೆಚ್ಚ, ಈ ಥರ ಒಂದು ಮಾನಸಿಕ ಎಲ್ಲ ಥರ ಮಾನಸಿಕತೆಯಿಂದ ಸ್ವಲ್ಪ ದುರ್ಬಲಗೊಂಡಿದ್ದ. ಸರ್, ತಮ್ಮ ಹೆಸರು? ರಾಜು ಶೇಗುಣಿಸಿ, ಇಲ್ಲೇ ಬನಹಟ್ಟಿ ಅವ್ರ? ಬನಹಟ್ಟಿ. ನೀನು ಏನಾಗಿತ್ತು ಸರ್ ಘಟನೆ? ಇದು ಇನ್ನೇನು ರೀ, ಅವನು ಸ್ವಲ್ಪ ಲಗ್ನ ಒಂದು ಆಗಿದ್ದಿಲ್ಲ ರೀ, ವಯಸ್ಸು ಆಗಿದ್ದು. ಮುಂದೆ ಅವ್ನು ಸ್ವಲ್ಪ ಮನುಷ್ಯಕ್ಕೆ ಇದನ್ನು ಮಾಡಿ ಕುಡಿ ಚಟ ಒಂದು ಬಿತ್ತು ರೀ ಅವಂಗೆ. ಹಿಂಗಾಗಿ ಅವ್ನು ಸ್ವಲ್ಪ ನೀನು ರಾತ್ರಿ ಮನುಷ್ಯಕ್ಕೆ ಇದನ್ನು ಮಾಡ್ಕೊಂಡ. ನಿನ್ನೆ ರಾತ್ರಿ ಸುಮಾರು ಟೈಮ್ ಏಟಾಗಿತ್ತು? ಟೈಮ್ 12 ಒಳಗೆ ನೋಡಿ, 12 ಗಂಟೆ ಒಳಗೆ ಆಗಿದೆ. ಅವನ ಹೆಸರೇನು ಬರುತ್ತೆ? ಮಹೇಶ್ ಹುಂಡೇಕರ್. ವಯಸ್ಸು ಅವ್ರದ್ರಿ? ವಯಸ್ಸು ಅವಂಗೂ ಒಂದು 35 ಅದಾಗಿ. 35. ಎಲ್ಲಿ ಇಲ್ಲೇ ಬನಹಟ್ಟಿ ಅವ್ರನ್ನ? ಅಲ್ರಿ, ಅವ್ರ ಯಕ್ಷಂಬ್ಯಾರ ಅಕ್ಕನ ಕೊಟ್ಟಿದ್ದ ಇಲ್ಲೇ ಇದ್ರು ಅವ್ರು. ಪ್ರಾಪರ್ ಅವ್ರದ್ರಿ? ಪ್ರಾಪರ್ ಹುಂಡೆ ಇದ್ರಿ ಬಿರ್ಡಿ. ಬಿರ್ಡಿ. ಇಲ್ಲೇ ಹುಟ್ಟ್ಯ ನಾವು, ಇಲ್ಲೇ ಅದ.